ಎದಕ್ಕೆ ಹೋಯ್ತು ಏನ್ ಕೆಲಸ? ಈ ಮಳೆ ಜೋರಾಗಾರು ಬರ್ಬೋದು, ಸುಮ್ಮನೆ ಕೆಲಸ ಕೆಲಸ ಮಾಡಕ್ಕೂ ಬಿಡುವುದು. ಏನಪ್ಪಾ ಏನ ಮಾತಾಡ್ತಿದ್ರಿ ನೆನ್ಸಿರಿ? ಬ್ಯಾಸ್ಗ್ಯಾಗ ಎಂತ ಬಿಸಿಲು ಸುರಿತ, ಈಗ ನೋಡಿ ಹೆಂಗ್ ಮಳೆ ಸುರಿಯತೈತಿ. ನಾವ್ ಅನ್ಕೊಂಡಾಗ ಬೇಸಿಗೆ ಬಂದಾಗ ಭಾಳ ಮಳೆ ಬಂತೆ, ಈಗ ನೋಡಿದ್ರೆ ಆಮೇಲೆ ಸ್ವಲ್ಪ ಬಂತೆ. ಏನಪ್ಪ ಎಲ್ಲರೂ ಕಟ್ಟೆ ಹೇಳ್ಬಿಟ್ಟಿದ್ದೀರಿ, ರಮಣ ಬೀಡಿ ಕೊಡೋ. ಬಂದೇನಪ್ಪ, ಬಿಟ್ಟಿ ಬಿಟ್ಟಿ ಕೊಟ್ಟಪ್ಪ. ಏನ್ ಮಳೆಗಾಲ ಆಗ್ಬಿಟ್ಟಪ್ಪ, ಅದ್ಕ ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ ಅಂತ ಒಂದು ತಿಳಿಬೋದು. ನೋಡು ಋತುಗಳೆಲ್ಲ ಬದಲಾಗವೆ ನೋಡು. ಎಲ್ಲ ಋತುಗಳು ಬರ್ತಾವಾಗ ಬಸಣ್ಣ, ನನ್ನ ಮನುಷ್ಯ ಬಂದಾಗೇನ ಧರ್ಮ ಕರ್ಮ ಎಲ್ಲ ಮರ್ತ್ಬಿಟ್ಟಾನ. ಏನ್ರಪ್ಪ ಎಲ್ಲರೂ ಜೋರ್ ಮೀಟಿಂಗ್ ನಡೆಸಿರಿ? ಬಾ ಶರಣಪ್ಪ. ಈಗಿನ ಅನ್ಕೊಂಡೆ ಯಾಕೆ ಶರಣಪ್ಪ ಈ ಕಡೆ ಬರ್ಲಿಲ್ಲ ಅಂತ. ಇಂಥ ಜಿಟಿ ಮಳೆಯಾಗ ಎಲ್ಲಿ ಅಡ್ಡಾಡನಪ್ಪ, ದನಗಳಿಗೆ ಮೇ ತರಕ್ಕೂ ಬಿಡುವಲ್ದು, ಕೆಲಸ ಮಾಡಕ್ಕೂ ಬಿಡುವಲ್ದು. ಏನ್ ಮಾಡಕ್ ಶರಣಪ್ಪ, ನರಮನುಷ್ಯರು ನಾವು, ನಮ್ಮ ಕೈಗೆ ನಿಂತಿ ಎಲ್ಲ ಭಗವಂತನ ಇಚ್ಛೆ. ಏನ್ರಪ್ಪ ಎಲ್ಲ ರೈತರು ಸೇರಿ ಚರ್ಚೆ ಮಾಡ್ತಿದ್ದೀರಿ? ಇನ್ನೇನ್ ಸರ್ ನಮ್ಮ ರೈತರು ಮಳೆ ಬೆಳೆ ಬಗ್ಗೆ ಮಾತಾಡ್ರಿಪ್ಪ. ಎಲ್ರಿಗೂ ನಮಸ್ಕಾರ. ಏನ್ ಸರ್ ಇದು ಮಳೆಗಾಲದ ಮಳೆ ಆಗಲ್ಲ, ಬೇಸಿಗೆಯಾಗ ನೋಡಿದ್ರೆ ವಿಪರೀತ ಬಿಸಿಲು, ಪ್ರಕೃತಿ ಯಾವ ಕಡೆ ಹೊಂಟೈತಿ ಅನ್ನೋದು ತಿಳಿಯೋದು. ಆ ಋತುಗಳು ಬದಲಾಗಲ್ಲ ಶರಣಪ್ಪ. ಮಾರ್ಚ್ನಿಂದ ಮೇವರೆಗೂ ಬೇಸಿಗೆಗಾಲ, ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮುಂಗಾರು ಮಳೆಗಾಲ, ಅಕ್ಟೋಬರಿಂದ ನವೆಂಬರ್ಗೆ ಹಿಂಗಾರು ಮಳೆಗಾಲ, ಡಿಸೆಂಬರ್ನಿಂದ ಫೆಬ್ರವರಿಗೆ ಚಳಿಗಾಲ ಇದ್ದಂಗ ಇರ್ತದೆ. ಆದ್ರೆ ಮನುಷ್ಯ ತನ್ನ ಸ್ವಾರ್ಥಿಗೋಸ್ಕರ ಮರ ಕಾಡುಗಳನ್ನು ಕಡಿದು ನಗರವನ್ನು ಮಾಡಿರ್ತಾನ ನೋಡ್ರಿ. ಚಂದ್ರಪ್ಪ ಸರ್, ಆಗ ನಮ್ಮ ದೇಶದಾಗ ಅತಿ ಜಾಸ್ತಿ ಮಳೆ ಇಲ್ಲಾಗತ್ರಿ? ಚಲೋ ಪ್ರಶ್ನೆ ಕೇಳಿದ್ ನೋಡೋ ರಾಮೇಗೌಡ. ನಮ್ ದೇಶದಾಗ ಅತಿ ಹೆಚ್ಚು ಮಳೆ ಆಗೋದು ತಮಿಳುನಾಡಿನ ಹಿಂಗಾರಿನ ಮಳೆ ಜಾಸ್ತಿ ಆಗ್ದಾಗ, ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಚಂದ್ರಪ್ಪ ಸರ್, ಆಗ ನಮ್ಮ ದೇಶದಾಗ ಎಲ್ಲಿ ಜಾಸ್ತಿ ಮಳೆ ಆಗತ್ರಿ? ಒಳ್ಳೆ ಪ್ರಶ್ನೆ ಕೇಳಿದ್ ನೋಡೋದು ರಾಮೇಗೌಡ. ನಮ್ ದೇಶದಾಗ ಅತಿ ಜಾಸ್ತಿ ಮಳೆ ಆಗೋದು ಮೇಘಾಲಯದ ಮಯನ್ಮಾರ ಮಾನ್ಸೂನ್ ರಾಮ್ ಅಂತ ರಾಜ್ಯದಲ್ಲಿ ಬಹಳ ಮಳೆ ಆಗುತ್ತೆ. ನಮ್ ದೇಶದಾಗ ಅತಿ ಕಡಿಮೆ ಮಳೆ ಆಗೋದು ರಾಜಸ್ಥಾನದ, ನಮ್ ದೇಶದಾಗ ರಾಜಸ್ಥಾನದ ಕೈತಲ್ಲ ರಾಜ್ಯ, ಅಲ್ಲಿ ಒಂದು ರೂಲಿ ಅಂತ ಸ್ಥಳ ಐತೆ, ಅಲ್ಲಿ ಕಡಿಮೆ ಮಳೆ ಆಗುತ್ತೆ. ವರ್ಷಕ್ಕೆ 8.5 ಸೆಂಟಿಮೀಟರ್ ಅಷ್ಟೇ ಮಳೆ ಆಗೋದು. ಚಂದ್ರಪ್ಪ ಸರ್, ಇಲ್ಲಿ ಮತ್ ನಮ್ಮ ರಾಜ್ಯದಾಗ ಎಲ್ಲಿ ನಮ್ಮ ಕಡೆ ಮಳೆ ಆದ, ತಮಿಳ್ನಾಡು ಕಡೆ ಮಳೆ ಆಗಲ್ಲ ಅಂತ, ತಮಿಳ್ನಾಡು ಕಡೆ ಮಳೆ ಆದ ನಮ್ಮ ಕಡೆ ಮಳೆ ಆಗಲ್ಲ ಅಂತಾರಿ. ನೋಡಿ ಸೋಮಣ್ಣ, ಕರೆ ಹೇಳಿದೆ. ತಮಿಳ್ನಾಡಿನ ಹಿಂಗಾರಿನ ಮಳೆ ಜಾಸ್ತಿ ಆದಾಗ, ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂತಿರುಗಿದಾಗ, ಅತಿ ಕಾಲದಾಗ ಹಿಂತಿರುಗೋ ಕಾಲದಾಗ ಮಳೆ ಆಗತ್ತೆ. ಮತ್ತೆ ಬೇಸಿಗೆಯಾಗ ಅಷ್ಟೊಂದು ಬಿಸಿಲು ಇರ್ತಲ್ಲ ಯಾಕೆ? ಚಂದ್ರಪ್ಪ ಸರ್, ನಮ್ಮ ದೇಶದಲ್ಲಿ ವರ್ಷಕ್ಕೆ ಎಷ್ಟು ಮಳೆ ಆಗುತ್ತೆ? ಶರಣಪ್ಪ, ನಮ್ಮ ದೇಶದ ಸರಾಸರಿ 118 ಸೆಂಟಿಮೀಟರ್ಗಳಷ್ಟು ಮಳೆ ಆಗ್ತದೆ. ಮತ್ತೆ ಬೇಸಿಗೆಯಾಗ ಯಾಕೆ ಅಷ್ಟೊಂದು ಬಿಸಿಲು ಇರ್ತೈತಿ? ನೋಡ್ಬಸಪ್ಪ, ಬೇಸಿಗೆಗ ಅಂದ್ರೆ ಮಾರ್ಚ್ನಿಂದ ಮೇವರೆಗೂ ಸೂರ್ಯನ ಲಂಬವಾದ ಕಿರಣಗಳು ದೇಶದ ಮೇಲೆ ಬೀಳ್ತವೆ, ಅದಕ್ಕೆ ಜಾಸ್ತಿ ಬಿಸಿಲು ಇರುತ್ತದೆ. ನಮ್ಮ ಕರ್ನಾಟಕದಾಗ ಆಗುಂಬೆ ಅಂತ ಒಂದು ದಿನ ಇತ್ತು, ಅಲ್ಲಿ ಬಹಳ
ಸರ್ ಆಗ ಚಳಿಗಾಲದಾಗ ಅತಿ ಚಳಿ ಆಗಿರ್ತೈತಿ. ನೋಡ್ರಮ್ಮಣ್ಣ ನಮ್ಮ ದೇಶ ಐತಲ್ಲ ಅಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ, ಅದಕ್ಕೆ ಚಳಿ ಬಹಳ ಇರುತ್ತೆ. ಅಷ್ಟು ಗೊತ್ತು ನನಗೆ